ರಾಜ್ಯದಲ್ಲಿ ಗ್ಯಾರಂಟಿಯ ವಾತಾವರಣ ಸೃಷ್ಟಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಹುಸಿ ಮಾಡಿರುವುದು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಡಿ ಯಾವುದಾದರೊಂದು ಚುನಾವಣೆ ಬಂದಾಗ ಮಾತ್ರ ಖಾತೆಗೆ ಹಣ ಜಮಾ ಮಾಡುವುದು, ಗೃಹಜ್ಯೋತಿ ಯೋಜನೆಯಲ್ಲಿ ಸುಳ್ಳಿನ ಮೂಲಕ ವಿದ್ಯುತ್ ವಂಚನೆ, ಶಕ್ತಿ ಯೋಜನೆ ಜಾರಿ ಮಾಡಿ ಹೊಸ ಬಸ್ ನೀಡದೆ ಇರುವ ಬಸ್ಗಳ ನಿರ್ವಹಣೆಗೂ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಎಸ್ಆರ್ಟಿಸಿ ಮುಳುಗುವ ಸ್ಥಿತಿಯಲ್ಲಿದೆ ಅಂತ ಹೇಳಿದರು. ಯುವನಿಧಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನೇ ಮಾಡಿಲ್ಲ, ಇಂದಿನವರೆಗೂ ಸಮರ್ಪಕವಾಗಿ ಚಾಲನೆ ಆಗಿಲ್ಲ ಅಂತ ಹೇಳಿದರು. ಬರೀ ಸುಳ್ಳಿನಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 1,000 ದಿನಗಳಲ್ಲಿ ಸುಳ್ಳಿನಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಮೈಸೂರು ಮೂಡದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಹಾಗೂ ವಾಲ್ಮೀಕಿ ಹಗರಣ, ವಕ್ಫ್ ಮಂಡಳಿಗೆ 4 ಕೋಟಿ ಅಕ್ರಮ ವರ್ಗಾವಣೆ ಸೇರಿದಂತೆ ಭ್ರಷ್ಟಾಚಾರ ತುಳುಕಿದೆ ಅಂತ ಹೇಳಿದರು. ಸಿದ್ದರಾಮಯ್ಯ ಸರ್ಕಾರ ರಾಜ್ಯಾದ್ಯಂತ ಒಂದು ಸಮುದಾಯವನ್ನು ಹೋಲಿಸುತ್ತಾ ಮಾತ್ರ ಆಡಳಿತ ನಡೆಸುತ್ತಿದೆ. ಜನನ ಮರಣ ಪ್ರಮಾಣ ಪತ್ರ, ಮುದ್ರಾಂಕ ಶುಲ್ಕ, ಕಸ ಸಂಗ್ರಹ, ನೀರು ಸರಬರಾಜು, ಹಾಲಿನ ಬೆಲೆ ಏರಿಕೆ ಹೀಗೆ ಪ್ರತಿಯೊಂದರಲ್ಲೂ ಲೂಟಿ ಮಾಡಿದ್ದಾರೆ ಅಂತ ಹೇಳಿದರು. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಹ ಸ್ಥಿತಿ ನಿರ್ಮಿಸಿದ್ದು, ಅವ್ಯಾಧವಾದ ದಾಳಿ ನಡೆಯುತ್ತಿದೆ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣವನ್ನು ವೈಯಕ್ತಿಕ ವಿಷಯ ಎಂದು ಹೇಳಿಕೆ ನೀಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಅಕ್ರಮ ನಡೆಸಿ ವಿಧಿಸಿದರೂ ಆರೋಪಿ ಬಂಧನವಾಗಿಲ್ಲ ಅಂತ ಹೇಳಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷನೂ ಕೂಡ ಕಳೆದು ಸುಮಾರು 1000 ದಿನಗಳ ಕಾಲ ಅವರು ಆಡಳಿತವನ್ನು ನಡೆಸಿದ್ದಾರೆ. ಈ 1000 ದಿನಗಳಲ್ಲಿ ಅವರು ಮಾಡಿರುವ ಸಾಧನೆ ಏನು ಅನ್ನೋದನ್ನು ಇಡೀ ರಾಜ್ಯಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕು ಮತ್ತು ಅವರ ಅನುಭವಕ್ಕೂ ಬಂದಿದೆ. ಈ ನೆಲೆಯಲ್ಲಿ ನಮ್ಮ ರಾಜ್ಯ BJP ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿ ಒಂದು ಇಡೀ ರಾಜ್ಯಾದ್ಯಂತ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದರು. ನಾನು ಮೊನ್ನೆನೇ ಮಂಡ್ಯಕ್ಕೆ ಬರಬೇಕಿತ್ತು, ಔಟ್ ಆಫ್ ಸ್ಟೇಷನಲ್ಲಿ ಇದ್ದಿದ್ದರಿಂದ ಬರಲಿಕ್ಕಾಗಿರಲಿಲ್ಲ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಪಕ್ಷದ ಯುವ ಮುಖಂಡರಾಗಿರುವಂಥ ಅಶೋಕ್ ಜಯರಾಮ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ಡಾಕ್ಟರ್ ಸಿದ್ದರಾಮಯ್ಯನವರು, ನಾಗಾನಂದ್ ಅವರು, ವಿವೇಕ್ ಅವರು, ಪ್ರದೀಪ್ ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ನಾನು ಪ್ರೆಸ್ ನೋಟನ್ನು ನಿಮಗೆ ಕೊಟ್ಟಿರೋದ್ರಿಂದ ಭಾಳ ದೀರ್ಘವಾಗಿ ನಾನು ಮಾತಾಡೋಕ್ಕೋಲ್ಲ. ನೀವು ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಗಳನ್ನ ಮಾಡಿರ್ತೀರಿ. ನಾನು ಅದೇ ಒಂದು ವೃತ್ತಿಯಿಂದ ಬಂದಿರೋನಾಗಿರೋದ್ರಿಂದ ಅರ್ಧ ಗಂಟೆ ಮಾತಾಡಲಿ, 1 ಗಂಟೆ ಮಾತಾಡಲಿ, ನೀವು ಎಷ್ಟು ಪ್ರಕಟ ಮಾಡಬೇಕು ಅಷ್ಟೇ ಪ್ರಕಟ ಮಾಡ್ತೀರಿ. ಹಾಗಾಗಿ ಒಂದು 5 ನಿಮಿಷದಲ್ಲಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬರೋದಾದರೆ 2023 ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದರೆ, ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು. ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ 5 ಸರಿ ಬೆರಳು ತೋರಿಸ್ಕೊಂಡು 2 ಕೈ ಎತ್ತಿಬಿಟ್ಟು 1 ಕೈ ಎತ್ತಿ 5 ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು, 2 ಕೈ ಎತ್ತಿ 10 ಬೆಳೆದು 10 kg ಅಕ್ಕಿ ಅನ್ನೋರು. ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು. ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2,000 ರೂಪಾಯಿ ಕೊಡ್ತೀನಿ ಕಣಯ್ಯ ಅಂದರು. ಆಯ್ತಾ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ ಅಂತಂದರು. ಆಮೇಲೆ ಎಲ್ಲರಿಗೂ 200 ಯೂನಿಟ್, ಮಾದಪ್ಪ ನಿನ್ನ ಮನೆಗೆ 200 ಯೂನಿಟ್ ಫ್ರೀ ಕಣಯ್ಯ ಅಂತಂದರು. ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು, DK ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಏನು ಅವ್ರು ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗೋಯ್ತು ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ, ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾ ಇದೆಯಾ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಹಾಕಿ ಕೊಟ್ಟಿದ್ದು ಗ್ಯಾರಂಟಿ ಕಾರ್ಡನ್ನ ಇಟ್ಕೊಂಡ್ಬಿಟ್ಟು ಏನು ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ದುಬಿಟ್ರು. ಹೀಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಅಧಿಕಾರಕ್ಕೆ ಬಂದರು. ಆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಯಾವ ರೀತಿ ಆಯಿತು ಅಂತ ಹೇಳಿದರೆ 135 + 1 136 ಸೀಟನ್ನು ಗೆದ್ಕೊಂಬಂದರು. ಗೆದ್ಕೊಂಬಂದಾದ ಕೂಡಲೇ ನಾನು ಕೇಂದ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲೂ ಕೂಡ ನಮಗೇನು ಅನ್ನಿಸ್ತಾಯಿತ್ತು ಅಂತಂದರೆ, ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಹೊಡೆತದಲ್ಲಿ ನಾವೆಲ್ಲ ಕೊಚ್ಚೋಗ್ತೀವ ಅನ್ನೋ ರೀತಿಯಲ್ಲಿ ಭಾಳ ಜನ ಸಂಸದರು ಮಾತಾಡೋದನ್ನು ನಾನು ನೋಡಿದೆ. ಒಂಥರ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡ್ತು. ಯಾಕಂದರೆ ಗ್ಯಾರಂಟಿ ಸ್ಕೀಮನ್ನು ಆರ್ಭಟ ಹೇಗಿತ್ತು ಅಂತೇಳಿ ಹೇಳಿದರೆ, ಜನ ಮುಗಿಸೇ ಬಿಡ್ತಾರೆ, ತೀರಿಸೇ ಬಿಡ್ತಾರೆ ಅಂತ. ಆದರೆ ಗ್ಯಾರಂಟಿ ಸ್ಕೀಮುಗಳ ಒಂದು ಸುಳ್ಳು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದು ಕೇವಲ 11 ತಿಂಗಳಲ್ಲಿ 28ರಲ್ಲಿ BJP ಮತ್ತು JDS
ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ 19 ಸೀಟನ್ನು ಕೊಟ್ಟರು, ಬಿ ಜೆ ಪಿಗೆ 17 ಸೀಟನ್ನು ಕೊಟ್ಟರು. ಇನ್ನೊಂದು 3-4 ಸೀಟ್ಗಳಲ್ಲಿ ನಾವು ಭಾಳ ಸಣ್ಣ ಅಂತರದಲ್ಲಿ ನಾವು ಸೋಲ್ತು. ಇಲ್ಲ ಅಂತೇಳಿ ಹೇಳಿದರೆ ಮತ್ತೆ ಹೆಚ್ಚು ಕಡಿಮೆ 25 ಸೀಟನ್ನು ನಾವು ಗೆದ್ಕೊಳ್ಳುವಂಥ ಒಂದು ವಾತಾವರಣ ಕೂಡ ಬಂದ್ಬಿಡ್ತು. ಯಾಕಾಗಿ ಬಂತು? ಸಿದ್ದರಾಮಯ್ಯನವ್ರು ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತೇಳಿ ಹೇಳ್ಬಿಟ್ಟು ಜನಕ್ಕೆ ಮನವರಿಕೆ ಆಯಿತು. ಈ ಒಂದು 1000 ದಿನಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಪಂಚ ಗ್ಯಾರಂಟಿ ಅಂತ ಹೇಳಿದ್ರಲ್ಲ, 5 ಗ್ಯಾರಂಟಿನ ಕೊಟ್ರ. ಗೃಹಲಕ್ಷ್ಮಿ ಅಂತೇಳಿ ಹೇಳ್ಬಿಟ್ಟು 2,000 ರೂಪಾಯಿ ಅಂತೇಳಿ ಹೇಳಿದರು. ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೂಡ ಮಧ್ಯದಲ್ಲಿ ಗುಳುಮ್ನೆ ಮಾಡಾಕ್ಬಿಟ್ಟಿದ್ದಾರೆ. ಅದಾದ ನಂತರ ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಘೋಷಣೆ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಕೊಟ್ಟರು ಕೂಡ ಲೋಕಸಭಾ ಚುನಾವಣೆವರೆಗೂ ಕೊಡಲೇ ಇಲ್ಲ. ಲೋಕಸಭಾ ಚುನಾವಣೆ ವೋಟಿಂಗಿಂತ ಮೊದಲು ಎಲ್ಲರ ಅಕೌಂಟಿಗೂ 4 ತಿಂಗಳದ್ದು 5 ತಿಂಗಳದ್ದು ಕ್ರೆಡಿಟು ಹಾಕಿದರು, ಅಕೌಂಟಿಗೆ ಹಾಕಿದರು. ಗೋಷ್ಠಿಯಲ್ಲಿ ಮುಖಂಡರಾದ ಅಶೋಕ್ ಜಯರಾಮ್, ಸಚ್ಚಿದಾನಂದ, ಡಾಕ್ಟರ್ ಸಿದ್ದರಾಮಯ್ಯ, ಡಾಕ್ಟರ್ ಇಂದ್ರೇಶ್, ನಾಗಾನಂದ, ಪ್ರದೀಪ್ ಇದ್ದರು. ಕರ್ನಾಟಕ ಸಂಘದ ವತಿಯಿಂದ ಡಾಕ್ಟರ್ ಆಮನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ 18ರಂದು ಸಂಜೆ 5:30ಕ್ಕೆ ಕೆ.ವಿ. ಶಂಕರಗೌಡ ಸತ್ತಮನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಡಾಕ್ಟರ್ ಆಮನ ಜನಪದ ಹಿರಿಯ ಪ್ರಶಸ್ತಿಗೆ ಸಾಹಿತಿ ಡಿ.ಕೆ. ರಾಜೇಂದ್ರ ಅವರನ್ನ ಆಯ್ಕೆ ಮಾಡಿದ್ದು 50,000 ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುವುದು. ಡಾಕ್ಟರ್ ಆಮನ ಜನಪದ ಯುವ ಪ್ರಶಸ್ತಿಗೆ ನಂಜನಗೂಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಎಂ ಕೆಂಪಮ್ಮ ಅವರನ್ನು ಆಯ್ಕೆ ಮಾಡಿ 25,000 ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುವುದು ಅಂತ ಹೇಳಿದರು. ಡಾಕ್ಟರ್ ಎಸ್ ಪಿ ಶಂಕರಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಮಂಡ್ಯ ವಿವಿಯ ಕುಲಪತಿ ಪ್ರೊಫೆಸರ್ ಕೆ. ಶಿವಚಿತ್ತಪ್ಪ ಪ್ರಶಸ್ತಿ ಪ್ರದಾನ ಮಾಡುವರು. ಮೈಸೂರು ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್ ಪ್ರಶಸ್ತಿ ಪುರಸ್ಕೃತ ಕುರಿತು ಮಾತನಾಡುವರು. ಉದ್ಯಮಿ ವಿವೇಕ್ ಹೆಗಡೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಅಂತ ಹೇಳಿದರು. ಫೆಬ್ರವರಿ 21-22ರಂದು ಕನ್ನಡ ಸಂಶೋಧನಾ ಕಮ್ಮಟ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದೊಂದಿಗೆ ಹೊಸ ದಿಕ್ಕಿನೆಡೆಗೆ ಕನ್ನಡ ಸಂಶೋಧನಾ ಕಮ್ಮಟವನ್ನು ಫೆಬ್ರವರಿ 21ರಂದು ಮತ್ತು 22ರಂದು ಕೆ.ವಿ. ಶಂಕರಗೌಡ ಸತ್ತಮನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿದ್ದು, ಫೆಬ್ರವರಿ 21ರಂದು ಬೆಳಗ್ಗೆ 10 ಗಂಟೆಗೆ ವಿದ್ವಾಂಸ ಡಾಕ್ಟರ್ ರಾಘವ್ ಅಧ್ಯಕ್ಷತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮನೆ ಉದ್ಘಾಟಿಸುವರು. ಮುಖ್ಯ ಅತಿಥಿಯಾಗಿ ಪ್ರಾಧಿಕಾರದ ಸದಸ್ಯ ಟಿ. ತಿಮ್ಮೇಶ ಭಾಗವಹಿಸುವರು ಅಂತ ಹೇಳಿದರು. ಮಧ್ಯಾಹ್ನ ಸಂಶೋಧನೆ ತಾತ್ವಿಕತೆ ಸ್ವರೂಪ ಕುರಿತು ಗೋಷ್ಠಿ ನಡೆಯಲಿದ್ದು, ಕುವೆಂಪು ವಿವಿಯ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಜೆ. ಪ್ರಶಾಂತ ನಾಯಕ ಹಾಗೂ ತುಮಕೂರು ವಿವಿಯ ಪರೀಕ್ಷಾಂಗ ಕೊಡಿ ಸಚಿವ ಪ್ರೊಫೆಸರ್ ಮೋಹನ್ ಚಂದ್ರಗುತ್ತಿ ಅವರು ವಿಷಯ ಮಂಡಿಸುವರು ಅಂತ ಹೇಳಿದರು. ಮೈಸೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಪ್ರೊಫೆಸರ್ ತ್ರಿವೇಣಿ ಸಮನ್ವಯ ನಡೆಸುವರು. ನಂತರ ಕನ್ನಡ ಸಂಶೋಧನೆ ಹಿನ್ನೋಟ ಕುರಿತು ಗೋಷ್ಠಿಗಳು ನಡೆಯಲಿವೆ ಅಂತ ಅವರು ವಿವರಿಸಿದರು. ಅದನ್ನು ಡಾಕ್ಟರ್ ಡಿ.ಕೆ. ರಾಜೇಂದ್ರ ಅಂತ ಈ ಸಾರಿ ಜಾನಪದ ತಜ್ಞರು ಅವರು ಕೊಡ್ತಾ ಇದ್ದೀವಿ. ಇನ್ನೊಂದು ಜಾನಪದ ಯುವ ಪ್ರಶಸ್ತಿ ನಮ್ಮ ಮಂಡ್ಯದವರೇ ಆಗಿರ್ತಕ್ಕಂಥ ಡಾಕ್ಟರ್ ಕೆಂಪಮ್ಮ ಅವರಿಗೆ ಆ ಯುವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಡಾಕ್ಟರ್ ಆಮನ ಅವರ ಹೆಸರಿನಲ್ಲಿ ನಮ್ಮಲ್ಲಿಟ್ಟಿರ್ತಕ್ಕಂಥ ದತ್ತಿ ಅದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ಒಂದು 50,000 ರೂಪಾಯಿ, ಒಂದು 25,000 ರೂಪಾಯಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಒಂದು 4 ಪ್ರಕಾರಗಳಿಗೆ ಅದನ್ನು ಇಟ್ಕೊಂಡಿದ್ದೀವಿ. ಭಾಷಾ ವಿಜ್ಞಾನಕ್ಕೆ, ಹಾಗೆ ಅಂಕಣ ಸಾಹಿತ್ಯಕ್ಕೆ, ಹಾಗೆ ನಮ್ಮ ಜಾನಪದಕ್ಕೆ ಮತ್ತು ಕನ್ನಡ ಕಟ್ಟುವಿಕೆ ಅಂತೇಳಿ ಈ 4 ಪ್ರಕಾರಗಳಿಗೆ ಅನುಕ್ರಮವಾಗಿ ಪ್ರತಿ ವರ್ಷ ಒಂದೊಂದು ಕೊಟ್ಕೊಂಡು ಬರ್ತಾಯಿದ್ದೀವಿ. ಪ್ರಥಮವಾಗಿ ಅಂಕಣ ಸಾಹಿತ್ಯಕ್ಕೆ ನಮ್ಮ ಈಗ ಹೊರಗಡೆ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಕೊಟ್ಟಿದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತೀವಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ 9ನೇ ತಾರೀಕು ಸಂಜೆ 5:15 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ಜರುಗುತ್ತದೆ. ಪ್ರೊಫೆಸರ್ ಕೆ. ಶಿವಚಿತ್ತಪ್ಪ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಡಾಕ್ಟರ್ ಪದ್ಮಶೇಖರ್ ವಿಶ್ರಾಂತ ಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಅವರು ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಮಾತಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಶಂಕರಗೌಡ ಶಿಕ್ಷಣ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಪಿ ಶಂಕರಗೌಡರು ವಹಿಸ್ಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ವಿವೇಕ್ ಹೆಗಡೆ ಅಂತೇಳಿ ಅಮ್ಮನ ಅವ್ರ ಕಡೆಯ ಸಂಬಂಧಿಯವರು, ಅವರು ವಿವೇಕ್ ಹೆಗಡೆ ಇರ್ತಾರೆ. ಈ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ. ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಕೂಡ ಕೊಟ್ಟಿದ್ದೀವಿ, ಪ್ರಶಸ್ತಿ ವಿಜೇತರ ಫೋಟೋಗಳನ್ನು. ದಯಮಾಡಿ ಅದನ್ನು ತಾವು ಪ್ರಕಟ ಮಾಡಬೇಕು ಅಂತ ಕೇಳಿಕೊಂಡು, ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು, ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ. 21 ಮತ್ತು 22 ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಯಲ್ಲಿ ಸಂಶೋಧನಾ ಕಮ್ಮಟವನ್ನು ಹಮ್ಮಿಕೊಂಡಿದ್ದೀವಿ. ಕನ್ನಡ ಸಂಶೋಧನಾ ಕಮ್ಮಟ ಅಂಥೇಳಿ ಆ 2 ದಿವಸಗಳ ಕಾಲ PhD ರಿಜಿಸ್ಟರ್ ಮಾಡಿಸಿರ್ತಕ್ಕಂಥವ್ರಿಗೆ MA ಓದ್ತಾ ಇರ್ತಕ್ಕಂಥವ್ರು ಅಂತಿಮ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಅಂತಲೂ ಮಾತನ್ನು ಹೇಳಿದ್ದೀವಿ. ಅವರಿಗೆ ಸಂಶೋಧನೆಯನ್ನು ಮಾಡುವ ಬಗೆಯನ್ನು ಕುರಿತು, ಯಾವ ದಿಕ್ಕಿನತ್ತ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಸಂಘ ಜಂಟಿಯಾಗಿ ನಡೀತಾ ಇದೆ. ಅವತ್ತು
ಬೆಳಗ್ಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ 21ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಡಾಕ್ಟರ್ ರಾಘವ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಉದ್ಘಾಟನೆ ಮಾಡ್ತಾರೆ. ಅವೆಲ್ಲ ವಿಷಯಗಳಿದೆ. ಮುಖ್ಯ ಅತಿಥಿಯಾಗಿ ಟಿ ತಿಮ್ಮೇಶ್ ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಸಂಶೋಧನೆ ವಿಷಯ ತಾತ್ವಿಕತೆಯ ಸ್ವರೂಪ ಅಂಥೇಳಿ ಪ್ರೊಫೆಸರ್ ಜಿ ಪ್ರಶಾಂತ್ ನಾಯ್ಕ್, ಪ್ರೊಫೆಸರ್ ಮೋಹನ್ ಚಂದ್ರಗುತ್ತಿ ಅನ್ನುವಂಥವ್ರು ಮಾತಾಡ್ತಾರೆ. ಪ್ರೊಫೆಸರ್ ತ್ರಿವೇಣಿ ಅವರು ಸಮನ್ವಯವನ್ನು ಮಾಡ್ತಾರೆ. ಗೋಷ್ಠಿ 2ರಲ್ಲಿ ವಿಷಯ ಮಂಡನೆಯನ್ನು ಡಾಕ್ಟರ್ NR ಲಲಿತಾಂಬ ಅಂತ ನಿವೃತ್ತ ಪ್ರಾಧ್ಯಾಪಕರು ಬೆಂಗಳೂರು, ಪ್ರೊಫೆಸರ್ MG ಮಂಜುನಾಥ್ ಕುಲಸಚಿವರು ಪರೀಕ್ಷಾಂಗ, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಅವರು ಕನ್ನಡ ಸಂಶೋಧನೆಯ ಹಿನ್ನೋಟವನ್ನು ಕುರಿತು ಮಾತನಾಡ್ತಾರೆ. ಹೊಸ ದಿಕ್ಕಿನೆಡೆಗೆ ಎನ್ನುವಂಥ ಹೆಸರಿನಲ್ಲಿ ಸಂಶೋಧನಾ ಕಮ್ಯುನಿಟವನ್ನು ಆಯೋಜಿಸ್ತಾ ಇದ್ದೇವೆ. 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಕನ್ನಡ ಸಂಶೋಧನೆ ಮುನ್ನೋಟ ಅಂಥೇಳಿ ಒಂದು ವಿಷಯ ಮಂಡನೆಯನ್ನು ಡಾಕ್ಟರ್ ಜ್ಯೋತಿ ಸಹಪ್ರಾಧ್ಯಾಪಕರು ಇಂಗ್ಲೀಷ್ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ, ಡಾಕ್ಟರ್ RD ಮಲ್ಲಯ್ಯ ಕಟ್ಟೇರ ಅಂತ ಪ್ರಾಂಶುಪಾಲರು ಶರಾವತಿ ಪತಂಬರತಿ ಕಾಲೇಜು ಕೊಣಂದೂರು ಅವರು ವಿಷಯಗಳನ್ನು ಮಂಡಿಸ್ತಾರೆ. ಡಾಕ್ಟರ್ ಒಂಬಯ್ಯ ವನ್ನಲಗೆರೆ ಅಂತ ಸಹಾಯಕ ಪ್ರಾಧ್ಯಾಪಕರು KMSC ಮಹಾವಿದ್ಯಾಲಯ ಬೇಡಿಕೆಹಾಳ ಅಂತ ಚಿಕ್ಕೋಡಿ ಅವರಲ್ಲೇ ಬರ್ತಾರೆ. ವರ್ತಮಾನದಲ್ಲಿ ಕನ್ನಡ ಭಾಷೆಯ ವಿಸ್ತಾರದ ನೆಲೆಗಳು ಅಂತೇಳಿ ವಿಷಯ ಮಂಡನೆಯನ್ನು ಡಾಕ್ಟರ್ ಸಿರಿಗಂಧ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ಸುಭಾಷ್ ರಾಜಮಾನೆ ಅಂತಕ್ಕಂಥವರು ಅವರು ವಿಷಯವನ್ನು ಮಂಡಿಸ್ತಾರೆ. ಸಂಶೋಧನಾ ವರ ತಾಂತ್ರಿಕ ಸಂಗತಿಗಳು ಅಂತ 5ನೇ ಗೋಷ್ಠಿ ಪ್ರೊಫೆಸರ್ P ಬೆಟ್ಟೇಗೌಡ, ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪು ನಗರ, ಹಾಗೂ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅಂತ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಂಧನೂರು ಅವರು ವಿಷಯವನ್ನು ಮಂಡಿಸ್ತಾರೆ. ಹಾಗೆ ಸಮಾರಂಭ ಅಂದು ಡಾಕ್ಟರ್ ರಾಮಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಸಂತೋಷ್ ಹಾನಗಲ್ ಕಾರ್ಯದರ್ಶಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರು ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಯಾಗಿ ಡಾಕ್ಟರ್ ತುಕಾರಾಮ್ ಸಂಸ್ಕೃತಿ ಚಿಂತಕರು ಅವರು ಭಾಗವಹಿಸ್ತಾರೆ. ಸುಮಾರು 70ರಿಂದ 80 ಜನ PhD ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಆ 2 ದಿವಸಗಳ ಕಾಲ ಅವರಿಗಿನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡ್ತಾಯಿದ್ದೀವಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ SP ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು, ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ನೆಹರು ನಗರ, ಮಂಡಿಯವರ ವತಿಯಿಂದ ನಗರದ SP ಸಮುದಾಯ ಭವನದಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. SPT ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ BC ಶಿವಲಿಂಗಯ್ಯ ಹಾಗೂ ಮೀರ ಶಿವಲಿಂಗಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಮೀರ ಶಿವಲಿಂಗಯ್ಯ, ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಕೆಲಸ ಮಾಡಬೇಕು, ಪಠ್ಯದ ಜೊತೆಗೆ ಪಠ್ಯದ ಚಟುವಟಿಕೆಗಳಲ್ಲೂ ಆಸಕ್ತಿ ಮೂಡಿಸಬೇಕು, ಗುರು ಹಿರಿಯರಿಗೆ ಗೌರವ ತರುವ ಕೆಲಸ ಮಾಡಬೇಕು ಅಂತ ಹೇಳಿದರು. ಆದರೆ ಅಂಕುಶ ಕಿರೀಟನಾಗಬಹುದೇ ಅಂತ. ಅಂದರೆ ಆನೆ ಎಷ್ಟು ದೊಡ್ಡದಾಗಿದ್ದು ಆ ಒಂದು ಅಂಕುಶ ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಬಾರ್ದು. ಹಾಗೆಯೇ ಕತ್ತಲು ಎಷ್ಟೇ ಇದ್ರೂ ಕೂಡ ಒಂದು ಜ್ಯೋತಿಯಿಂದ ಆ ಕತ್ತಲನ್ನ ಓಡಿಸ್ಬೋದು. ಹಾಗೆ ಈ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಇಡೀ ಜೀವನದ ಕತ್ತಲೆಯನ್ನ ಓಡಿಸ್ತಕ್ಕಂಥದ್ದು. ಸೊ ಹಾಗಾಗಿ ಶಿಕ್ಷಣ ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯ. ನಮ್ಮ ರಾಧಾಕೃಷ್ಣರವರು ಹೇಳಿದ್ದಾರೆ, ಮನುಷ್ಯರನ್ನ ನಾಗರಿಕರನ್ನಾಗಿ ಬೇರೆಯವರ ಜೊತೆ ಸೌಜನ್ಯ, ಸ್ನೇಹ ಮತ್ತು ಅವರ ಜೊತೆ ಒಂದು ಸಹಬಾಳ್ವೆಯಲ್ಲಿ ಇರುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣ ಇರೋದು ಸಮಾಜವನ್ನ ಪಳಗಿಸೋದಕ್ಕಾಗಿ. ಶಿಕ್ಷಣ ನಮ್ಮ ಬುದ್ಧಿಯನ್ನ ದೊಡ್ಡಿಸುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತಿರ್ತಾರೆ. ನನಗೆ 2 ವರ್ಷ 3 ವರ್ಷದ ಮಕ್ಕಳು ತುಂಬಾ ಹಠ ಮಾಡ್ತಿರ್ತಾರೆ, ತುಂಬಾ ಮಾಡ್ತಾ ಇರ್ತಾರೆ, ಯಾರ ಮಾತು ಕೇಳಲ್ಲ. ಆದ್ರೆ ಅವ್ರು ಒಂದು ಸಲ ಸ್ಕೂಲಿಗೆ ಬಂದು ನೋಡಿದ್ರೆ ಅವ್ರ ಇಡೀ ಬುದ್ಧಿನೇ ಬಗ್ಗಿಸ್ಬಿಟ್ಟಿರ್ತಾರೆ. ಅವರು ಎದ್ದು ಏನೇನು ಮಾಡಬೇಕು, ಎದ್ದ ತಕ್ಷಣ ಮತ್ತೆ ಯಾವ ರೀತಿ ನಡ್ಕೋಬೇಕು, ಮತ್ತೆ ಏನಾದ್ರು ಅಂದ್ಕೊಂಡ್ರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ತಾಯಿ ಜೊತೆ ಹೇಗೆ ಮಾತಾಡಬೇಕು, ತಂದೆ ಜೊತೆ ಹೇಗೆ ಮಾತಾಡಬೇಕು, ಎಲ್ಲವನ್ನೂ ಕೂಡ ಕಲಿಸಿಕೊಡ್ತಾರೆ. ಸೊ ಹಾಗೆ ಶಿಕ್ಷಣ ನಮ್ಮ ನಡವಳಿಕೆಯನ್ನ, ನಮ್ಮ ಸಂಸ್ಕೃತಿಯನ್ನ ಕಲಿಸುತ್ತೆ. ಸೊ ಹಾಗಾಗಿ ಇವತ್ತು ಈ ಶಿಕ್ಷಣ ತುಂಬಾ ಮುಖ್ಯ. ಶಿಕ್ಷಣದಲ್ಲಿ ಈಗ ಹೇಳಿದ್ರು, ಈಗ ನಮ್ಮ ಪೂಜಾ ಹೆಚ್ಚಿನವರು ಅವರು ಡಿಪ್ಲೊಮಾ ಮಾಡಿದ್ರು,
ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರು. ಇಂಜಿನಿಯರಿಂಗ್ ಮಾಡೋವಾಗಲೇ ಅವರು ಡಿಪ್ಲೊಮಾ ಆಧಾರದ ಮೇಲೆ KPSC ಎಕ್ಸಾಮ್ ತಗೊಂಡು ಇನ್ನೂ ಇಂಜಿನಿಯರಿಂಗ್ ಮುಗಿಯೋಕ್ಕೆ ಮುಂಚೆನೇ ಅವ್ರಿಗೆ ಒಂದು ಸ್ಥಾನ ಸಿಕ್ತು. ಅವರ ಹಿರಿಯ ವಿದ್ಯಾರ್ಥಿಗಳಾದ ಪೊಲೀಸ್ ಇಲಾಖೆಯ ಸೈಬರ್ ಕ್ರೈಮ್ ವಿಭಾಗದ SM ಪ್ರೀತಮಗೌಡ ಹಾಗೂ ಕಾವೇರಿ ಭವನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೂಜಾರ್ ಅವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಡಾಕ್ಟರ್ ಎಂ ಶಿವಲಿಂಗಯ್ಯ, ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ KK ಚಂದ್ರಶೇಖರ್, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಮೋಹನ್, DN ರಾಘವೇಂದ್ರ ಹಾಗೂ ಜ್ಞಾನೇಶ್ ಇನ್ನಿತರರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಸಕ್ತ ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕಾಗಿರುವ ವಂಚನೆ ಸರಿಪಡಿಸಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 25-26 ಸಾಲಿನ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿಗಳನ್ನು ಗ್ಯಾರಂಟಿಗಳಲ್ಲಿ ಬಳಸಿಕೊಳ್ಳಲಾಗಿದೆ. ದಲಿತರನ್ನ SC, ST ಮತ್ತು TSP ಅನುದಾನದಿಂದ ವಂಚಿಸಿ ಸಾಧನಾ ಸಮಾವೇಶ ಸಂಘಟಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ನೀಡಬೇಕಂತ ಹೇಳಿದರು. ಸಮುದಾಯದ ಹಣ ದುರ್ಬಳಕೆಗಳಿಂದ 1,000 ದಿನಗಳ ಸಾಧನೆ ಎಂದುಕೊಂಡು ಸಮಾವೇಶ ನಡೆಸುತ್ತಿರುವುದು ನೈತಿಕ ಪ್ರಜಾಪ್ರಭುತ್ವದ ಅಧಪತನವಾಗಿದೆ. ಆದ್ದರಿಂದ ಪ್ರಸಕ್ತ ಬಜೆಟ್ನಲ್ಲಿ ತೆಲಂಗಾಣ ರಾಜ್ಯದ ಮಾದರಿ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಬೇಕು ಅಂತ ಹೇಳಿದರು. ಬಜೆಟ್ನಲ್ಲಿ ಗ್ಯಾರಂಟಿಗಂತ ಅನೇಕ ಕೋಟಿ ಅನುದಾನ ಘೋಷಣೆ ಮಾಡಿದರೂ ಪರಿಶಿಷ್ಟರಿಗೆ ಮೀಸಲಿರಿಸಿದ ಅನುದಾನ ವರ್ಗಾಯಿಸಿದ ಏಕೆ ಎಂಬುದನ್ನು ಉತ್ತರಿಸಬೇಕು ಅಂತ ಒತ್ತಾಯಿಸಿದ ಅವರು, ಪ್ರಸಕ್ತ ಬಜೆಟ್ನಲ್ಲಿ ಪ್ರತಿ ಕುಟುಂಬಕ್ಕೆ ಹಣ ಮೀಸಲಿಡಬೇಕು, ಮರ್ಯಾದೆ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಬೇಕು, ತಮಿಳುನಾಡು ಸರ್ಕಾರದಂತೆ ಮೀಸಲಾತಿ ನೀತಿ ಜಾರಿ ಮಾಡಬೇಕು, ಉಚಿತ ಶಿಕ್ಷಣ ಆರೋಗ್ಯ ಸೇವೆ ನೀಡಬೇಕು, ಸರ್ಕಾರಿ ಸೇವಾ ಸಂಸ್ಥೆಗಳು ಕೈಗಾರಿಕೆಗಳನ್ನು ಖಾಸಗೀಕರಿಸುವುದನ್ನು ನಿಲ್ಲಿಸಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ನೀಡಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದರು. ಈ ರಾಜ್ಯದ ಶೋಷಿತ ಸಮುದಾಯಗಳಾದಂಥ ಅಹಿಂದ ಸಮುದಾಯವನ್ನು ಸಂಘಟಿಸಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾಕೆ ಆಗಬೇಕು ಅಂದರೆ ಈ ರಾಜ್ಯದ ಶೋಷಿತ ಸಮುದಾಯಗಳ ಅಹಿಂದ ಸಮುದಾಯಗಳ ಅಭ್ಯುದಯಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಭಾಳ ಮಹತ್ವಾಕಾಂಕ್ಷೆ ಇಟ್ಕೊಂಡು, ಅದೇ ರೀತಿ ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಅಹಿಂದ ಸಮುದಾಯಗಳಿಗೆ ತುಂಬ ಭರವಸೆಗಳನ್ನು ಆಕಾಂಕ್ಷೆಗಳನ್ನು ಹುಟ್ಟಿಸಿ ಅಧಿಕಾರಕ್ಕೆ ಬಂದರು. 2013 ಅವರು ಪ್ರಮುಖವಾಗಿ ಇಟ್ಟಂಥ ಆಶಯ ಏನಂದರೆ, ಈ ರಾಜ್ಯದಲ್ಲಿ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಾಜ್ಯಕ್ಕೆ 75% ರಿಸರ್ವೇಷನ್ ಅಬ್ರಾಹ್ಮಣರಿಗೆ ನೀಡಿದಂಥ ಒಂದು ಅವಕಾಶ, ಅದನ್ನು ಕರ್ನಾಟಕದಲ್ಲಿ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅದೇ ಥರ ಕರ್ನಾಟಕದಲ್ಲಿ ನಾನು 75% ರಿಸರ್ವೇಷನ್ ಜಾರಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಆ ಮೂಲಕ ಈ ರಾಜ್ಯದಲ್ಲಿ ಶೋಷಣೆಗೆ ಒಳಗಾದಂಥ ಎಲ್ಲ ಶೋಷಿತ ಸಮುದಾಯಗಳನ್ನು ಸಂಘಟಿಸೋದ್ರ ಮೂಲಕ ಅಹಿಂದ ಸರ್ಕಾರವನ್ನು ಜಾರಿ ಮಾಡಬೇಕು ಅನ್ನೋದು ಅವರ ಉದ್ದೇಶ ಇತ್ತು. ಆ ಕಾರಣಕ್ಕಾಗಿ ಈ ರಾಜ್ಯದ ಶೋಷಿತ ಸಮುದಾಯಗಳು ನಮಗೊಂದು ಬೆಳಕಾಗ್ತಾರೆ, ನಮಗೊಂದು ನೆರವಾಗ್ತಾರೆ, ನಮ್ಮ ಅತ್ಯಂತ ಗಂಭೀರವಾದ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಟ್ಟರು. ಆದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ 75% ರಿಸರ್ವೇಷನ್ ಪ್ರಶ್ನೆನೂ ಇಲ್ಲ. ಕೊನೆ ಪಕ್ಷ ಸಮೀಕ್ಷೆ ಮಾಡಿದರು, ಜಾತಿ ಜನಗಣತಿ ಮಾಡಿದರು. ಆ ಸಮೀಕ್ಷೆಯ ವರದಿಯನ್ನು ಅತ್ಯಂತ ನಿಗದಿತ ಕಾಲಘಟ್ಟದಲ್ಲಿ ಬಿಡುಗಡೆ ಮಾಡೋದ್ರಲ್ಲೂ ಕೂಡ ವಿಫಲರಾದರು. ಹೈಕಮಾಂಡ್ ಅಂತೂ ನೀವು ಬಿಡುಗಡೆನೇ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಏನು ಅಹಿಂದ ಜನವರ್ಗಗಳ ಬಗ್ಗೆ, ಶೋಷಿತ ಜನಗಳ ಬಗ್ಗೆ ಭಾಳ ಅಪ್ಯಾಯಮಾನವಾದ ಪ್ರೀತಿ ಇದೆ ಅಂತ ಹೇಳ್ತಕ್ಕಂಥ ಹೈಕಮಾಂಡ್ ಕಾಂಗ್ರೆಸ್ ಈ ವರದಿಯನ್ನೇ ಬಿಡುಗಡೆ ಮಾಡಬೇಡಿ ಅಂತ ಹೇಳಿದಂಥ ಒಂದು ದೊಡ್ಡ ಆಘಾತವನ್ನು ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ತಂದೊಡ್ಡಿದ್ರು. ಈಗ ಮತ್ತೆ ಸಮೀಕ್ಷೆ ಮಾಡಿದರು, ಅದಕ್ಕೊಂದು 100 ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಸಮೀಕ್ಷೆ ಮಾಡಿದರು, ಇನ್ನೊಂದು ಸಮೀಕ್ಷೆ ಮಾಡಿದ್ರು, ಅದಕ್ಕೊಂದು 100 ಕೋಟಿ ಖರ್ಚು ಮಾಡಿದ್ರು, ಅದನ್ನು ಹಾಳು ಮಾಡಿದರು. ಹಿಂಗೆ ಸಾರ್ವಜನಿಕ ಹಣವನ್ನು ವ್ಯಯ ಮಾಡಿದ್ದು ಬಿಟ್ಟರೆ ಪ್ರಗತಿ ಅಥವಾ ರಿಸಲ್ಟು ಶೂನ್ಯ ಆಗಿದೆ ಅಂತಕ್ಕಂಥದ್ದು ತುಂಬ ವಿಷಾದಕರ ಸಂಗತಿ. ಇನ್ನು ಇದು ಇಡೀ ರಾಜ್ಯದ ಶೋಷಿತ ಸಮುದಾಯಗಳ ಕಥೆ ಆದರೆ, ಇನ್ನು ವಿಶೇಷವಾಗಿ ದಲಿತರಿಗೆ ಇದು 30 ವರ್ಷದಿಂದ ಹೋರಾಟ ಮಾಡ್ಕೊಂಬಂದಿರೋದು. SCP TSP ಕಾಯ್ದೆ ಜಾರಿ ಮಾಡಿ ಅಂತೇಳಿ ದಲಿತ ಚಳವಳಿ 30 ವರ್ಷದಿಂದ ಚಳವಳಿ ಮಾಡ್ಕೊಂಬಂದಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ
ಕೊಟ್ಟ ಮಾತು ಈಡೇರಿಸ್ತೀನಿ, ನೆರವೇರಿಸ್ತೀನಿ, ನುಡ್ದಂತೆ ನಡ್ಕತ್ತೀನಿ ಅಂತ ಹೇಳ್ಬಿಟ್ಟು SCPT ಕಾಯ್ದೆ 2013ರಲ್ಲಿ ಜಾರಿ ಮಾಡಿದರು. ಆದರೆ ಆ ಒಳಗೊಂದು ಷಡ್ಯಂತ್ರ ಏನು ಮಾಡಿದರು, ಕಾಯ್ದೆ ಉದ್ದೇಶ 25% ರಿಸರ್ವೇಷನ್ ಕೊಡೋದು ಅಭಿವೃದ್ಧಿ ಅನುದಾನದಲ್ಲಿ. ಆದರೆ 7D 7Cನಲ್ಲಿ ಮೀಸಲಿಟ್ಟ ಹಣನ ವಾಪಸ್ ತಗೋಬೋದು ಅಂತ ಸೇರಿಸ್ಕೊಂಡು ಘನಘೋರ ಅನ್ಯಾಯವನ್ನು ಈ ಕಾಯ್ದೆನಲ್ಲೇ ಮಾಡಿದರು ಸಿದ್ದರಾಮಯ್ಯ. ಅದಕ್ಕೆ ಉದಾಹರಣೆ ಏನಂದರೆ, ನಾನು ಈ ಕಳೆದ ವರ್ಷದ್ದು ಹೇಳ್ತೀನಿ, 42,000 ಕೋಟಿ ಅಭಿವೃದ್ಧಿ ಅನುದಾನದಲ್ಲಿ ಮೀಸಲಿಟ್ಟರು SC/ST ಅಭ್ಯುದಯಕ್ಕಾಗಿ. SCPT ಕಾಯ್ದೆ 2013 ಅದರ ಕಾಯ್ದೆ ಅನುದಾನದಲ್ಲಿ. ಆದರೆ 30,000 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡ್ರು. ಗೋಷ್ಠಿಯಲ್ಲಿ ಬಿ ಆನಂದ್, ಸುರೇಶ್ ಕುಮಾರ್, ಜಿ ಸುಸ್ಮಿತಾ, ಗೀತಾ ಪುಟ್ಟಲಿಂಗಯ್ಯ, ಗೀತಾ ಇದ್ದರು. ಪಾಂಡುಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ವಾರ್ಷಿಕ ಉತ್ಸವ ಯಶಸ್ವಿಯಾಗಿ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿ ಕಾರ್ಯಾಲಯದ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಪೋಷಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. STMC ಅಧ್ಯಕ್ಷರಾದ ಅನಿಲ್ ಕುಮಾರ್, ಯಜಮಾನರಾದ ಹಿರೇಗೌಡ ಮತ್ತು ಪಟೇಲ್ ರಾಮೇಗೌಡ ಅವರು ಸೇರಿದಂತೆ ಅನೇಕ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆರಂಭದಲ್ಲಿ ವಿದ್ಯಾರ್ಥಿಗಳು 25-26ನೇ ಸಾಲಿನ ವಾರ್ಷಿಕ ವರದಿ ಮಂಡಿಸಿ ಶಾಲೆಯ ಶೈಕ್ಷಣಿಕ ಸಾಧನೆ, ವಿಶ್ವ ಯೋಗ ದಿನ, ಕ್ರೀಡಾಕೂಟ, ಶೈಕ್ಷಣಿಕ ಪ್ರವಾಸ ಹಾಗೂ STMC ಮತ್ತು ದಾನಿಗಳ ಸಹಕಾರದಿಂದ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಪೋಷಕರು ಸರ್ಕಾರಿ ಶಾಲೆಗಳತ್ತ ಹೆಚ್ಚಿನ ವಿಶ್ವಾಸ ಇಟ್ಟು ಮಕ್ಕಳನ್ನು ಸೇರಿಸಿದರೆ ಗ್ರಾಮ ಅಭಿವೃದ್ಧಿಗೆ ದಾರಿಯಾಗುತ್ತದೆ ಅಂತ ಹೇಳಿದರು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿನ ಓದಿದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಉದಾಹರಣೆಗಳಿವೆ. ನಾನು ಅದರ ಸಾಕ್ಷಿಯಾಗಿದ್ದೀನಿ ಅಂತ ಹೇಳಿದರು. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಓದುವ ಹವ್ಯಾಸ ಬೆಳೆಸುವ ವಾತಾವರಣವನ್ನು ಮನೆಮಂದಿಯಲ್ಲಿ ನಿರ್ಮಿಸಬೇಕು ಅಂತ ಅವರು ಸಲಹೆ ನೀಡಿದರು. ಪರವಾಗಿಲ್ಲ, ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಿ, ನೀವು ಧಾರಾವಾಹಿ ನೋಡ್ತಾ ಇದ್ರೆ ಮಕ್ಕಳು ನಿಜವಾಗ್ಲೂ ಓದಲಿಕ್ಕೆ ಆಸಕ್ತಿ ಬರೋದಿಲ್ಲ. ಮಕ್ಕಳಿಗೋಸ್ಕರ ಚಿಕ್ಕ ತ್ಯಾಗನ ಮಾಡಬೇಕು. ಅವರು ಅಟ್ಲೀಸ್ಟ್ ಸಂಜೆ 7 ಗಂಟೆಯಿಂದ 9 ಓದುವಾಗ ಟಿವಿ ಆಫ್ ಮಾಡಬೇಕು, ಮೊಬೈಲಲ್ಲಿ ಮಾತಾಡೋದು ಕಡಿಮೆ ಮಾಡಬೇಕು. ಮೊಬೈಲ್ ಕೊಟ್ಟರೆ ಮಕ್ಕಳಿಗೆ ದಯಮಾಡಿ ನೀವು ಜೊತೆಯಲ್ಲಿ ಕುತ್ಕೋಬೇಕು. ಆವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ತಾರೆ. ಅಪ್ಪ ಅಮ್ಮನ ಅಟ್ಲೀಸ್ಟ್ ಪೇಪರ್ ಓದೋದು, ಒಂದು ಚಿಕ್ಕ ಪುಸ್ತಕ ಓದೋದನ್ನ ರೂಢಿ ಮಾಡಿದ್ರೆ ಮಕ್ಕಳು ಕೂಡ ಓದ್ತಾರೆ. ಯಾವ ಮಗು ನೀವು ಹೇಳಿಲ್ಲ ಅಂದ್ರೆ ತಾನೇ ತಾನಾಗಿ ಲೈಬ್ರರಿ ಬುಕ್ ಇಟ್ಕೊಂಡು ಕುತ್ಕೊಳ್ಳುತ್ತೆ, ಆ ಮಗು ಬದುಕು ತಾನೇ ತಾನಾಗಿ ಬದಲಾಗ್ತದೆ. ಈ ಪುಸ್ತಕ ಅಪ್ಪ ಅಂದ್ರೆ ಆಕಾಶ ಅಂತ, ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಅದ್ಭುತವಾಗಿದೆ ಮಕ್ಕಳು. ಬರೀ 180 ರೂಪಾಯಿ ಓದ ಮೇಲೆ. ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಅಂತ. ಹೇಗೆ ತುಂಬಾ ಪ್ರೀತಿಯಿಂದ ಓದಿ ಹೆಚ್ಚಿಗೆ ಮಾರ್ಕ್ಸ್ ಗಳಿಸಬೇಕು ಅಂತ ಕೇವಲ 100 ರೂಪಾಯಿ ಪುಸ್ತಕ ಇದು. ಡಾಕ್ಟರ್ BV ಪಟ್ಟಾಭಿರಾಮ್ ಬರೆದಿದ್ದಾರೆ, ತಗೊಳ್ಳೋಣ. ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆ ಪ್ರಕಾಶ್ ಮಾತನಾಡಿ, STMC ಸದಸ್ಯರು ಕ್ರಿಯಾಶೀಲ ತಂಡವಾಗಿ ಶಾಲೆಯ ಅಭಿವೃದ್ಧಿ ವೈವಿಧ್ಯಮಯ ಚಟುವಟಿಕೆಗಳನ್ನು ನಡೆಸುತ್ತಿದ್ದು ಖಾಸಗಿ ಶಾಲೆಗಳ ಉತ್ತಮ ಗುಣಮಟ್ಟದ ವಾತಾವರಣ ನಿರ್ಮಾಣವಾಗಿದೆ ಅಂತ ಅವರು ಹೇಳಿದರು. STMC ಅಧ್ಯಕ್ಷರು ಮತ್ತು ಅವರ ತಂಡ ಮಾಡಿರುವಂತದ್ದು ಒಂದು ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ಆಗ್ತಾ ಇರುವಂತದ್ದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಎನ್ನುವಂಥದ್ದು. ಇನ್ನು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಮಾತನಾಡ್ತು ಅಂದ್ರೆ ಇಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಇದೆ. SSLCನಲ್ಲಿ 2 ವರ್ಷದಿಂದಲೇ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಫಲಿತಾಂಶವನ್ನ ಕೊಡ್ತಾ ಇರುವಂತಹ ಶಾಲೆ ಯಾವುದಪ್ಪ ಅಂದ್ರೆ ಸರ್ಕಾರಿ ಪ್ರೌಢಶಾಲೆ ಹಿರೇಮರಳಿಯ ಶಾಲೆ ಇರುವಂತದ್ದು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ಶಿಕ್ಷಕ ವೃಂದದವರು ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇರುವಂತದ್ದನ್ನು ಅದನ್ನ ಮುಂದುವರಿಸ್ತಾ ಇರುವಂತವರು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ. ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಶರತ್, ಲೇಖನ, HK, ಪುಣ್ಯ, ಅಕ್ಷತಾ ಹಾಗೂ ಚೇತನ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ನೃತ್ಯ, ಹಾಡು, ನಾಟಕ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದಲ್ಲಿ ಯದುರಾಜ್, ಮಹಾದೇವಸ್ವಾಮಿ, ರತ್ನಮ್ಮ, ಹಿರೇಗೌಡ, ನಾಗವೇಣಿ, ಜಯರಾಮ್ ಸೇರಿದಂತೆ ಅನೇಕರು ಹಾಜರಿದ್ದರು. KR ತಾಲೂಕಿನ ಬಂಡಬೋಯನಹಳ್ಳಿ ಗ್ರಾಮದ ಮಲೆಮಹದೇಶ್ವರ ಸುಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಅಂಗವಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಹರ ಹರ ಮಹಾದೇವ ಶಂಭೋ ಶಂಕರ ಎಂಬ ಶಿವ ಮಂತ್ರ ಘೋಷಗಳು ಪ್ರತಿಧ್ವನಿಸುತ್ತಿದ್ದವು.
ಮಲೆಮಹದೇಶ್ವರ ಸುಕ್ಷೇತ್ರದ ಪೂಜ್ಯ ಸ್ವಾಮೀಜಿಗಳಾದ ಪ್ರಕಾಶ್ ಗುರೂಜಿಯವರು ಸುಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರಿಗೆ ವಿಭೂತಿ ಧರಿಸಿ ಬಿಲ್ವಪತ್ರೆ ನೀಡಿ ಆಶೀರ್ವಾದ ಮಾಡಿದರು. ಭಕ್ತರಿಗೆ ಸಾಮೂಹಿಕ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ಆಶೀರ್ವದಿಸುತ್ತಿರುವ ಮಲೆಮಹದೇಶ್ವರ ಸುಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಮುಂಜಾನೆ ಆರಂಭವಾದ ಪೂರ್ವ ಪುರಸ್ಕಾರಗಳಿಗೆ ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಬಂದಿದ್ದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಸ್ವಾಮೀಜಿಗಳು ಕೂಡ ಭಾಗವಹಿಸಿದರು. ಮುದ್ದೂರು ತಾಲೂಕಿನ ಸಬ್ಬನಹಳ್ಳಿ ಗ್ರಾಮದ ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿ ರಥೋತ್ಸವವು ಫೆಬ್ರವರಿ ತಿಂಗಳಲ್ಲಿ ಮಂಚಮ್ಮನ ದೇವಸ್ಥಾನದಿಂದ ಸೀತಾಳಲಿಂಗೇಶ್ವರ ಸ್ವಾಮಿಯ ಸನ್ನಿಧಿವರೆಗೆ ಬಾಯಿಬೀಗ ದೇವರ ಪೂಜೆ ಸಮೇತ ನಡೆಯಲಿದೆ ಅಂತ ಸೀತಾಳಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಪುಟ್ಟರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿಯಿಂದಲೇ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದ್ದು ಫೆಬ್ರವರಿ 21ರವರೆಗೆ ಮುಂದುವರಲಿದೆ ಅಂತ ಹೇಳಿದರು. ಫೆಬ್ರವರಿ 20ರಂದು ರಥೋತ್ಸವದ ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ, ಸಂಜೆ ಮಹಾಮಂಗಳಾರತಿ, ರಾತ್ರಿ ಶನಿ ಪ್ರಭಾವ ಪೌರಾಣಿಕ ನಾಟಕ ನಡೆಯಲಿದೆ. ಫೆಬ್ರವರಿ 21ರಂದು ಬೆಳಗ್ಗೆ 5 ಗಂಟೆಗೆ ಪಟ್ಟಲದಮ್ಮ ಅಮ್ಮನವರಿಗೆ ಮಡೆ ಆರತಿ ಹಾಗೂ ಪೂಜೆ ನೆರವೇರಲಿದೆ. ರಾತ್ರಿ ಸಂಸಾರ ನಂದನ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಅಂತ ಹೇಳಿದರು. ದೇವರಿಗೆ ಆರೈಕೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ನೀಡುವವರು ಟ್ರಸ್ಟ್ನ ಸದಸ್ಯತೆ ಪಡೆಯಬೇಕಾಗಿದೆ. ದೇವಾಲಯದ ಆವರಣದಲ್ಲಿ ಬಸವಭಾನುಹೋಮ ಮತ್ತು ಬಸವರಥಕ್ಕೆ ಧನ ಸಹಾಯ ಮಾಡುವವರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಸಂಪರ್ಕಿಸಬೇಕು ಅಂತ ಹೇಳಿದರು. ಸರ್, ಮಂಚಮ್ಮ ಶ್ರೀ ಸೀತಾಳಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳನ್ನು ಆಹ್ವಾನಿಸ್ತಾ ಇರುವುದು. ದಿನಾಂಕ 17/2/2026 ಮಂಗಳವಾರ ಸಂಜೆ 5 ಗಂಟೆಗೆ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಬಂಡಿ ಹೋಮ ಮತ್ತು ಶಿವರಾತ್ರಿ ಹಬ್ಬದ ಆರತಿ ಉತ್ಸವ ನಡೆಯುತ್ತದೆ. ದಿನಾಂಕ 18/2/26 ಬುಧವಾರ ಬೆಳಗಿನ ಜಾವ 5:30 ಗಂಟೆಗೆ ಕಾಳಮ್ಮನ ದೇವರಿಗೆ ಕೊಂಡೋತ್ಸವವು ಸಹ ನಡೆಯುತ್ತದೆ. ದಿನಾಂಕ ಅದೇ ಸಾಯಂಕಾಲ 5 ಗಂಟೆಗೆ 8 ಗಂಟೆವರೆಗೆ ಮಂಚಮ್ಮ ದೇವರಿಂದ ಬಾಯಿ ಬೀಗ ನಡೆಯುತ್ತಿದೆ. ಇದೇ ರಾತ್ರಿ ಕಾಳಮ್ಮನ ದೇವರಿಗೂ ಮಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಬೆಳಗಿನ ಜಾವನವರೆಗೂ ಕೂಡ ದೇವರಿಗೆ ಪೂಜಾ ಕುಣಿತ ವಿಜೃಂಭಣೆಯಿಂದ ನಡೆಯುತ್ತದೆ. ಓಂಬಳಯಿಸೋ ನಡೀತದೆ. ದಿನಾಂಕ 19/2/26 ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಕಾಳಮ್ಮ ತಾಯಿಗೆ ಮಡೆ ಮತ್ತು ಹೂವಂಬಳಯಿಸೋ ನಡೆಯುತ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ಅಕ್ಕಿಯ ಸೀಟು, ರಾತ್ರಿ 11 ಗಂಟೆಯವರೆಗೂ ಕೂಡ ಕಾರ್ಯಕ್ರಮವು ನಡೆಯುತ್ತದೆ. ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿ ಹೋಮವು ನಡೆಸಿ ಪರ ಒಲೆ ಹಚ್ಚುವ ಕಾರ್ಯಕ್ರಮವು ನಡೆಯುತ್ತದೆ. ದಿನಾಂಕ 20/2/2026 ಶುಕ್ರವಾರ 8:30 ಗಂಟೆಗೆ ಸರಿಯಾಗಿ ಮಂಚಮ್ಮ ದೇವಸ್ಥಾನದಿಂದ ಸೀತಾಳಲಿಂಗೇಶ್ವರ ಸನ್ನಿಧಿಗೆ ಬಾಯಿ ಬೀಗ ಮತ್ತು ದೇವರ ಪೂಜೆ ಸಮೇತ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮವನ್ನು ನಡೆಯುತ್ತದೆ. ದೇವರ ಪೂಜೆ, ಅಭಿಷೇಕಗಳು ಮತ್ತು ಎಲ್ಲ ದೇವರ ಸ್ಥಾನದ ಅಭಿಷೇಕ ಪೂಜೆ ಕಾರ್ಯಕ್ರಮವು ನಡೆಯುತ್ತದೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲೇ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ 1 ಗಂಟೆಗೆ ಸರಿಯಾಗಿ ನಡೆಯುತ್ತದೆ. ವಿಶೇಷವಾಗಿ ಅವರೆಕಾಳು ಮುದ್ದೆ ಎನ್ನುವುದು ನಮ್ಮ ಗ್ರಾಮದ ಅತ್ಯಂತ ವಿಶೇಷವಾದಂಥ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂತ ಹೇಳುತ್ತೇನೆ. ದಿನಾಂಕ 20/2/2026 ಶನಿವಾರ 5 ಗಂಟೆಗೆ ಪಟಲಮ್ಮ ದೇವರ ಮಡೆ ಆರತಿ ಕಾರ್ಯಕ್ರಮವು ನಡೆಯುತ್ತದೆ. ಅದೇ ರೀತಿ 20/2/2026 ಶುಕ್ರವಾರ 9 ಗಂಟೆಗೆ ಶನಿ ಪ್ರಭಾವ ಅಥವಾ ರಾಜವಿಕ್ರಮ ಎಂಬ ಪೌರಾಣಿಕ ನಾಟಕ ಅಭಿನಯಿಸಲಾಗುತ್ತಿದ್ದಾರೆ. ದಿನಾಂಕ 20/2/2026 ಶುಕ್ರವಾರ ಗೋಷ್ಠಿಯಲ್ಲಿ ನಾಡಗೌಡ, ಮಂಚೇಗೌಡ, ಪುಟ್ಟೇಗೌಡ, ಮಂಚಲಿಂಗೇಗೌಡ, ಬಲ್ಲೇಗೌಡ, ಹೊನ್ನೇಗೌಡ ಇದ್ದರು.